ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ನೀವೇನು ಅನ್ಕೊಂಡಿದ್ರ ಅದನ್ನೇ ನಾನು ಅನ್ಕೊಂಡಿದ್ದೆ. ನಿಮಗೆ ಕೇಳಿಸ್ತಾ ಇರೋ ಸಾಂಗ್ ಆ ಮನೆಯಿಂದ ಅನ್ಕೊಂಡ್ರಾ? ಇಲ್ಲ, ಬ್ಯಾಚುಲರ್ ಮನೆಯಲ್ಲಿ ಯಾವ ಥರ ಸಾಂಗ್ ಬರುತ್ತೆ ನೀವೇ ಎನ್ಸ್ಕೊಳ್ಳಿ. ಇವನೇ ನೋಡಿ ಕುಲ್ ನನ್ನ ಮಗ. ಈ ಕಥೆಯಲ್ಲಿ ಬರೋ ಮುಖ್ಯ ಪಾತ್ರದಲ್ಲಿ ಇವನು ಒಬ್ಬ ರಾಜು ಅಂತ. ಇವಂದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ನೀವನ್ಕೊಂಡ್ರ ಇವನು ಬೆಳ್ಳಂಬೆಳಿಗ್ಗೆ ಎದ್ದು ಬಾಗಿಲ ಹತ್ರ ನಿಂತ್ಕೊಂಡು ಹಲ್ಲುಚ್ತಾ ಇದ್ದಾನೆ ಅಂತ? ಹಾಗನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಇವನಿಗೆ ಸೂರ್ಯ ಉದಯ ಆದ ಕೂಡಲೇ ಮನೆ ಎದುರುಗಡೆ ಹೋಗೋ ಹುಡುಗಿಯರಿಗೆ ಕಾಲು ಹಾಕೋದೇ ಇವನ್ ಕೆಲಸ. ಪ್ರತಿ ಬ್ಯಾಚುಲರ್ ಮನೆಯಲ್ಲಿ ಒಬ್ಬ ಅಡಿಗೆ ಭಟ್ಟ ಇದ್ದೇ ಇರ್ತಾನೆ. ಅವನೇನು ಸಣ್ಣು ಅಂತ. 3 ಹೊತ್ತು ಈ ನನ್ನ ಮಕ್ಕಳಿಗೆ ಬೇಯಿಸಿ ಹಾಕೋದೇ ಇವನ ಕೆಲಸ. ಫ್ರೆಂಡ್ಸ್ ಗ್ಯಾಂಗಲ್ಲಿ ಒಬ್ಬ ಕೆಲ್ಸಕ್ಕೆ ಬಾರ್ದವನು ಇದ್ದೇ ಇರ್ತಾನೆ. ನಮ್ಮ ಗ್ಯಾಂಗಲ್ಲಿ ಕೆಲ್ಸಕ್ಕೆ ಬಾರ್ದವನು ಅಂದರೆ ಇವನೇ ನೋಡಿ, ಶ್ಯಾಮ ಅಂತ. ಏನಾದರೂ ಕೆಲಸ ಹೇಳಿದರೆ ನಾನು ಮಾಡ್ತೀನಿ ಅಂತ ಅಪ್ಪಿತಪ್ಪಿನೂ ಇವನ ಬಾಯಿಂದ ಬರಲ್ಲ. ಇಡೀ ದಿನ ತಿನ್ನೋದೇ ಇವನ ಕೆಲಸ. ಅವಾಗಿಂದ ಫೋನ್ ಹೊಡ್ಕೊಳ್ತಿದ್ದೆ, ಒಮ್ಮೆ ತೆಗೆದು ಮಾತಾಡ. ಪ್ರತಿ ಗ್ಯಾಂಗಲ್ಲಿ ಒಬ್ಬ ಲವರ್ ಬಾಯ್ ಇದ್ದೇ ಇರ್ತಾನೆ. ನಮ್ಮ ಗ್ರೂಪಲ್ಲಿ ಆ ಲವರ್ ಬಾಯ್ ಇವನೇ ನೋಡಿ, ಜಗ್ಗು ಅಂತ. ಸದ್ಯಕ್ಕೆ ನಮ್ಮ ಹುಡುಗ ಒಂದು ಡೀಪ್ ಲವಲ್ ಬಿದ್ದಿದ್ದಾನೆ. ಎನಿ ಟೈಮ್ ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚನೇ ಇವನಿಗೆ ಗೊತ್ತಿಲ್ಲ. ನೋಡೋಣ ಬನ್ನಿ ಈ ತರ್ಲೆಗಳು ಏನೆಲ್ಲ ಮಾಡ್ತಾರೆ ಅಂತ. ಎಂತ ಮರ ಈ ಸಲ ತಿಂಡಿ ಆಗ್ತದ? ತಿಂಡಿ ಮಾಡಿ ಇಟ್ಟಿದ್ದೇನೆ, ಎಲ್ಲ ಫ್ರೆಶ್ ಅಪ್ ಆಗಿ ತಿನ್ನಿ, ನನಗೆ ಟೈಮ್ ಆಯ್ತು. ಒಳಗಾಲ್ ಬರದೆ ಇವನಿಗೆ ಬೆಳಿಗ್ಗೆ ಆಗುದಿಲ್ವಾ ಅಂತ. ನೀನ್ ಹೇಳು ಬೇಬಿ. ಫಸ್ಟ್ ಹುಡುಗಿಯರಂತ ಮೊದಲು ಹುಡುಕಕ್ ಮಾರ್ರೆ. ಆ ಹುಡುಗಿಗಂತೂ ಕೆಲಸ ಇಲ್ಲ. ಇವನ್ 24 ಗಂಟೆ ಫೋನಲ್ಲೇ ಇರ್ತಾನೆ. ಎಷ್ಟು ಹುಡುಗಿರಿಗೆ ಕಾಳಾಗ್ತಾನೆ ಏನು. ಇದು ಎಷ್ಟನೇದ್ದ ಯಾರಿಗೊತ್ತು. ಇವನದು ಪುಂಡೆ ಆಯ್ತು. ಇವ ಎಲ್ಲಿ ಸಜ್ಜಿಗೆ ಮಾಡಿಟ್ಟು ಹೋಗಿದ್ದಾನೆ. இல்லாத இடுப்பால இடிக்காத நீ என்ன ಸೌಂಡ್ ಸ್ವಲ್ಪ ಮೆಲ್ಲ ಮಾಡ. ನಿಂಗೆ ಅಷ್ಟಿದ್ರವರೆಗೆ ಹೋಗ.
ಸಾವು ಮಾರ, ಇವರ ರೀಲ್ಸ್ ಇಂದ ನಮಗೆ ಇಲ್ಲಿ ಫೋನಲ್ಲಿ ಮಾತಾಡ್ತಿಲ್ಲ ಕರ್ಮದ್ದು. ಎಷ್ಟೊತ್ತು ಮರ ಬಾಗಿಲು ತೆಗಿಲಿಕ್ಕೆ? ಆವಾಗದಿಂದ ಬಾಗಿಲು ಬಡಿತಾ ಇದ್ದೆ. ನೀ ಹೇಳ್ಬೇಕು. ನೀನೆಲ್ಲಿಗೆ ಮರ ಕತ್ತಲೆಗೆ? ಲೈಫಲ್ಲಿ ಸ್ವಲ್ಪ ಜವಾಬ್ದಾರಿ ಬೇಕಾ? ಮೊಬೈಲಲ್ಲಿ ಮಂಗಂತರ ರೀಲ್ಸ್ ಮಾಡೋದಲ್ಲ. ಹಾ, ಅದೇ ಕೇಳುದು. ಶಾಲೆಗೆ ಹೋಗೋ ಟೈಮಲ್ಲಿ ಶಾಲೆಗೆ ಹೋಗ್ಬೇಕು, ಬೀಜದ ಮರದ ಅಡಿಯಲ್ಲಿ ಕೂತ್ಕೊಳ್ಳೋದಲ್ಲ. ಆಗ ಶಾಲೆಗೆ ಹೋಗ್ತಿದ್ರೆ ನಮ್ಮೊಟ್ಟಿಗೆ ಈಗ ಕಂಪನಿಯಲ್ಲಿ ಕೆಲಸದಲ್ಲಿ ಇರ್ಬೋದಿತ್ತಲ್ಲ. ನಾನು ನಿಂಗೆ ನಾಳೆ ಕಾಲ್ ಮಾಡ್ತೀನಿ. ದಾರಿ ಬಿಡ, ಎಷ್ಟೊತ್ತಿಗೂ ಪುಂಡಿ ಆಯ್ತು. ನೀ ಹೇಳ್ಬೇಕು. ಅವ್ರಿಗೆ ಬೇಸಿ ಕೂಡ ಹಾಕಬೇಕು, ಪಾತ್ರೆ ಸಮೇತ ತೊಳಿಬೇಕು, ತಿಂದ ಪ್ಲೇಟ್ ಸಮೇತ ತೊಳಿಲಿಕ್ಕೆ ಆಗುದಿಲ್ಲ. ಹೇಳಿದ್ರೆ ಸಿಟ್ಟು ಬರ್ತದೆ. ಶುರುವಾಯ್ತು ಮಾರಿ ಒಂದು ಬೆಳಿಗ್ಗೆ ಬೆಳಿಗ್ಗೆ ಸುಪ್ರಭಾತ. ಹಲೋ, ಹೇಳ್ ಬೇಬಿ. ಏ, ಅವಳು ಹೇಳಿದ್ದು ಸಾಕು ಮಾರೆ, ಮೊದಲು ನೀನು ಹೋಗಿ ಹೇಳಿ ಬಾ. ಹಲೋ, ಹಾಂ ಕೇಳ್ತಾ ಉಂಟು, ಹೇಳು. ಇಲ್ಲ, ಇವಾಗ ಎದ್ದದಷ್ಟೆ. ಹೇಳು. ಅಯ್ಯೋ, ತಂಗಿದು ಕಾಲ್ ಬರ್ತಾ ಇದೆ. ಅವಳದು ಯಾವಾಗಲೂ ಇದ್ದದ್ದೆ. ಏ ಬ್ರೋ, ನಿನ್ನ ಮನೆಯಿಂದ ಕಾಲ್ ಮಾಡಿದ್ದಾರೆ, ಮಾತಾಡು. ಏ, ಮತ್ತೆ ಮಾಡ್ತೇನೆ ಅಂತ ಹೇಳು, ಬ್ಯುಸಿ ಇದ್ದೇನೆ ಈಗ. ನಿಂಗೆ ಆಗದಿಂದ ಕಾಲ್ ಮಾಡ್ತಿದ್ದಾರಾ? ಏ, ಅವ್ರದ್ದು ಯಾವಾಗಲೂ ಇದ್ದದ್ದೆ, ಮತ್ತೆ ಮಾಡ್ತೇನೆ ಹೇಳು. ಅಲ್ಲ ಮಾರೆ, ನಿಂಗೆ ಅವಳ ಹತ್ರ 24 ಗಂಟೆ ಟೈಮ್ ಉಂಟು ಮಾರೆ ಮಾತಾಡ್ಲಿಕ್ಕೆ. ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಟೈಮ್ ಇಲ್ವಾ? ಬೇಬಿ, ನಾ ಮತ್ತೆ ಮಾಡ್ತೇನೆ. ಈಗ ಮಾತಾಡು ಮಾತಾಡು. ಹಲೋ, ಹೇಳ. ಏ, ಏನಾಯ್ತಾ?
ಏನಿಲ್ಲ, ಬ್ಯಾಂಕಿನವರು ಮನೆಗೆ ಬಂದಿದ್ದಾರಂತೆ. ಸಾಲ ಕಟ್ಟದೆ 6 ತಿಂಗಳಾಯಿತು. ಅಮ್ಮನಿಗೆ ಸಮೇತ ಹುಷಾರಿಲ್ಲ. ಅದಲ್ಲದೆ ತಂಗಿದ್ದು ಕಾಲೇಜ್ ಫೀಸ್ ಕೂಡ ಕಟ್ಟಲಿಲ್ಲ. 10 ದಿನದಲ್ಲಿ ಬ್ಯಾಂಕಿಗೆ ಹಣ ಕಟ್ಟಲಿಲ್ಲ ಅಂದರೆ ಮನೇನೇ ಸೀಸ್ ಮಾಡ್ತಾರಂತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ, ನೀನು ಮನೆಗೆ ಹಣ ಕಳಿಸ್ತೇ ಇದ್ದಲ್ವ ಮಾರೆ, ಕಟ್ಟಲಿಲ್ವಾ? ಅದು 6 ತಿಂಗಳಾಯಿತು ಮನೆಗೆ ದುಡ್ಡು ಕೊಡೋದೆ. ಯಾಕೆ ಕೊಡಲಿಲ್ಲ? ಅದು ಸ್ವಲ್ಪ ಯಾರಿಗೋ ಕೊಡಲಿಕ್ಕಿತ್ತು, ಹಾಗೆ. ಯಾರಿಗಂದ್ರೆ ಅವಳಿಗ? ಅದು ಈಗ ಎಂತ ಮಾಡೋದು ಅಷ್ಟು ಹಣಕ್ಕೆ? ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀರಾ ಪ್ಲೀಸ್? ಸಡನ್ನಾಗಿ ಕೇಳಿದರೆ ಎಲ್ಲಿಂದ ಕೊಡೋದು? ನನ್ನ ಹಣ ಎಲ್ಲ EMIಗೆ ಹೋಗ್ತದೆ. ಇನ್ನು ಇವನು ಕುಡುಕ್ ನನ್ನ ಮಗ, ಇವನ ಸಂಪಾದನೆ ಎಲ್ಲ ಬಾರಲ್ಲೇ ರಾಶಿ ಬಿದ್ದಿದೆ. ಹೇ, ಅವನಲ್ಲಿ ಇರ್ಬೋದಾ? ರಾತ್ರಿ ಆಗಲು ದುಡಿತಾನೆ. ಒಂದ್ಸರಿ ಕೇಳಿ ನೋಡ. ಅವನ ಜೊತೆ ಯಾರು ಕೇಳ್ತಾರೆ? ಇರ್ಲಿ ಬಿಡು, ಬೇರೆ ಯಾರಾದ್ರೂ ನೋಡುವ. ಬ್ರೋ, ಇದು ಇವನಿಗೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತೆ. ಬ್ಯಾಂಕಿನವರು ಮನೆಗೆ ಬಂದಿದ್ದಾರೆ. ಆಮೇಲೆ ಅಮ್ಮನಿಗೆ ಬೇರೆ ಹುಷಾರಿಲ್ಲ ಅಂತ. ನಿನ್ನ ಹತ್ರ ಸ್ವಲ್ಪ ಹಣ ಸಿಗ್ಬೋದಾ? ಹಣ? ನನ್ನ ಹತ್ರ ಎಲ್ಲಿ ಮಾರೆ ಹಣ? ನೀವೆಲ್ಲ ದೊಡ್ಡ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡೋರು ಮಾರೆ. ನಿಮಗೆ ಹಣ ಕೊಡುವಷ್ಟು ದೊಡ್ಡ ಜನ ನಾನಲ್ಲ. ನಾನು 1 ವಾರ ಬರೋದಿಲ್ಲ, ಕೆಲಸ ಉಂಟು ನನಗೆ. ಅವ ಎಂತ ಫ್ರೆಂಡ್ ಮಾರೆ. ಅಲ್ಲ, ಅವನ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ? ಇವನನ್ನೆಲ್ಲ ನಾವು ಫ್ರೆಂಡ್ ಅಂತೇಳಿ ರೂಮಲ್ಲಿ ಇಟ್ಕೊಂಡಿದ್ದೇವಲ್ಲ. ಬರಲಿ ಅವ ನಾಳೆ. ಅವನ ಗಂಟು ಮುಟ್ಟೆ ಎಲ್ಲ ಎತ್ತಿವರೆಗೆ ಬಿಸಾಡ್ತೇನೆ. ಏನಾಯ್ತಾ? ಏನಾದರೂ ವ್ಯವಸ್ಥೆ ಆಯ್ತಾ? ಕೇಳೋದೆಲ್ಲ ಕೇಳಿ ಆಯಿತು, ಮಾಡೋದೆಲ್ಲ ಮಾಡಿ ಆಯಿತು. ಏನು ಪ್ರಯೋಜನ ಇಲ್ಲ. ನಾಳೆ ಒಂದೇ ದಿನ ಇರೋದು. ಅದೇ ಟೆನ್ಷನ್ ಆಗಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೇ, ತುಂಬ ಹಸಿವಾಗ್ತಿದೆ. ತಿನ್ನೋಕೆ ಏನಾದರೂ ಇದೆಯಾ? ತಿನ್ನೋಕೆ ಮಾಡಿಡ್ಲಿಕ್ಕೆ ಅವ ಕೂಡ ಇಲ್ಲಲ್ಲ. ಇವತ್ತು ನಮಗೆ ಹೋಟೆಲೇ ಗತಿ. ಸರಿ, ನಾನು ತಿನ್ಲಿಕ್ಕೆ ಏನಾದರೂ ಆರ್ಡರ್ ಮಾಡ್ತೇನೆ. ಕಾಲ್ ಮಾಡ್ತಿದ್ದೀನಿ, ಪಿಕ್ ಮಾಡಕ್ಕೆ ಏನಾಗಿದೆ ನಿನ್ಗೆ? ಏನು ಕಿವಿ ಕೇಳಿಸಲ್ವಾ? ಓಹೋ, ಕಾಲ್ ಮಾಡ್ದಾಗ ವೇಟಿಂಗ್ ಬರ್ತಿರುತ್ತೆ, ನಾನ್ ಮಾಡ್ದಾಗ ಮಾತ್ರ ಬಿಸಿ ಅಲ್ವಾ ನೀನು? ಗೊತ್ತು, ನಿನ್ನಂತ ಹುಡುಗ್ರ ಹಣೆ ಬರೇನೆ ಇಷ್ಟು. ಯಾವಳು ಸಿಕ್ಕಿದಾಳೆ ಬಿಂಗ್ರಿ, ನನ್ ಮುಖ ನೋಡಕ್ ಬರ್ಬೇಡ ನೀನು. ಲೆಟ್ಸ್ ಬ್ರೇಕ್ ಅಪ್.
ನಿಂಗೇನಾಯ್ತಾ? ಮೊದಲೇ ಮನೆ ಟೆನ್ಷನ್ ಬೇರೆ, ನಾಳೆ ದುಡ್ಡು ಕಟ್ಟೋದು ಹೇಗೆ ಅಂತ ನಾನಿದ್ದೇನೆ, ಅದರಲ್ಲಿ ಇವಳು ಟೆನ್ಷನ್ ಬೇರೆ. ಅವಳದೆಂತಂತೆ? ಅವಳಿಗೆ ತಿನ್ಸಿದ್ದು ಜಾಸ್ತಿ ಆಯಿತು, ಬ್ರೇಕಪ್ ಅಂತೆ, ಬ್ರೇಕಪ್. ಸಾಯ್ಲಿ. ಇರಲಿ ಬಿಡ, ಅವಳಲ್ಲದಿದ್ರೆ ಅವಳಂತವ್ರು 100 ಜನ ಸಿಗ್ತಾರೆ. ನೀನು ಅದಕ್ಕೆಲ್ಲ ಟೆನ್ಷನ್ ಮಾಡಬೇಡ. ಈಗ ನೀನೀಗ ಊಟ ಮಾಡಲಿಲ್ಲ, ಶುರುವಿಗೆ ನಾವು ಊಟ ಮಾಡುವ, ಬಾಕಿದ್ದೆಲ್ಲ ಆಮೇಲೆ ಯೋಚನೆ ಮಾಡುವ, ಆಗ್ಬೋದಾ? ಹಾ 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 ಬಂತು ನೋಡು. ಬೆಳಿಗ್ಗೆ ನಿನ್ನೆ ಬ್ರೇಕಪ್ ಅಂದ, ಬೆಳಿಗ್ಗೆ ಬೆಳಿಗ್ಗೆ ಕಾಲ್. ಈ ಲವರ್ಸ್ಗಳ ಹಣೆ ಬರನೇ ಇಷ್ಟು. ಫ್ರೆಂಡಾ? ಎಂತ ಮಾರೆ, ಎಂತಾಯ್ತು ನಿಂಗೆ? ನೀನೇನಾದರೂ ಮನೆಗೆ ಹಣ ಕಳಿಸಿದ್ಯಾ? ನಮ್ಮ ಹತ್ರ ಅಷ್ಟು ಹಣ ಎಲ್ಲಿಂದ? ಎಂತ ನಿಂಗೆ ಬೆಳಿಗ್ಗೆ ಬೆಳಿಗ್ಗೆ ಕನಸು ಬಿತ್ತ? ಇಲ್ಲ, ನಿಜ ಹೇಳು, ನೀನೇನಾದರೂ ಮನೆಗೆ ಹಣ ಕಳಿಸಿದ್ಯಾ? ನಿಜ ಹೇಳು. ನನ್ನ ತಂಗಿ ಇವಾಗ ತಾನೇ ಫೋನ್ ಮಾಡಿದ್ಲು, ಬ್ಯಾಂಕಿದ್ದು ಲೋನ್ ಎಲ್ಲ ಕ್ಲಿಯರ್ ಆಗಿದಂತೆ, ಹಾಗೆಯೇ ಅಮ್ಮನನ್ನು ಹಾಸ್ಪಿಟಲಿಗೆ ಸೇರಿಸಿದಾರಂತೆ, ತಂಗಿ ಇವಾಗ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಹೋಗ್ತಿದ್ದಾಳಂತೆ. ಹೇಳು, ನಿಜ ಹೇಳು, ನೀನೇನಾದರೂ ಕಟ್ಟಿದ್ಯಾ? ಓ, ಹಾಗಾದ್ರೆ ಕಾಲ್ ಬಂದಿದ್ದು ಬೇಬಿದಲ್ಲ. ಅಲ್ಲ, ಅಷ್ಟನ್ನು ಯಾರು ಕೊಟ್ಟಿರ್ಬೋದು? ಮೊನ್ನೆ ಯಾರಿಗೆ ಕಾಲ್ ಮಾಡ್ತಿದ್ಯಲ್ಲ, ಹಾಂ, ಅವ್ರ ಹತ್ರ ಕೇಳಂತೆ. ಹಲೋ ಹಲೋ ರಾಜು, ನೀನೇನಾದರೂ ಮನೆ ಕಡೆ ಹೋಗಿದ್ಯಾ? ಅಲ್ಲ, ದುಡ್ಡೇನಾದರೂ ಕೊಟ್ಟಿದ್ಯಾ ಅಂತ. ಇಲ್ವಾ? ಹಾಂ, ಸರಿ ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಹಲೋ, ಹಾಂ ತೀರು, ನೀನೇನಾದರೂ ಮನೆಗೆ ದುಡ್ಡು ಕೊಟ್ಟಿದ್ಯಾ? ಇಲ್ವಾ? ಏನಿಲ್ಲ, ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಇವರು ಯಾರು ಕೊಡಲಿಲ್ಲಂತೆ, ಹಾಗಾದರೆ ಮನೆಗೆ ದುಡ್ಡು ಕೊಟ್ಟವ್ರು ಯಾರು? ತಂಗಿಗೆ ಕಾಲ್ ಮಾಡಿ ಕೇಳ. ಹಾಂ ಸರಿ, ತಂಗಿ ಹತ್ರ ಕೇಳ್ತೇನೆ. ಹಲೋ ಹಲೋ, ಹೇಳಣ್ಣ. ನಿನ್ನ ಕೈಯಲ್ಲೆನ್ನೆ ದುಡ್ಡು ತಂದು ಕೊಟ್ಟಲ್ಲ, ಹಾಂ, ಅವ್ನು ನೋಡೋಕ್ಕೆ ಹೇಗಿದ್ದ? ಯಾಕಣ್ಣ, ನಿನ್ನ ಫ್ರೆಂಡ್ ಅಲ್ವಾ ಅವನು? ನೀನೇ ಕಳಿಸಿದಂತೆ, ನಿನ್ನ ಬಗ್ಗೆ ಎಲ್ಲ ಹೇಳ್ದ. ಯಾಕೆ, ಏನಾಯ್ತು? ಅಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಹೇಗಿದ್ದ ಅಂತ ಅಷ್ಟೇ. ಉದ್ದ ಇದ್ದ, ಕೈಗೆ ತಲೆಗೆ ಬ್ಯಾಂಡೇಜ್ ಹಾಕಿದ್ದ. ಯಾಕೆ, ಏನಾಯ್ತು? ಏನಿಲ್ಲ, ನಿಂಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ, ಓಕೆ? ಹೇ, ಅವಳು ಹೇಳಿದ ಹಾಗೆ ಇವನಿಗೆ ತಲೆಗೆ ಮತ್ತೆ ಕೈಗೆ ಪೆಟ್ಟಾಗಿದೆಯಲ್ಲ. ಅವಾಗಿರ್ಲಿಕ್ಕಿಲ್ವಾ? ಮೊನ್ನೆ ಕೇಳಿದಾಗಲೇ ಹಣ ಕೊಟ್ಟಿಲ್ಲ ಅವನು, ಇನ್ನು ಮನೆಗೆ ಹೋಗಿ ಹಣ ಕೊಡ್ತಾನ ಅವನು. ಇವನು ಎಲ್ಲಿ ಬಿದ್ದು ಬಂದಿದ್ದಾನೆ ಯಾರಿಗೊತ್ತು? ಯಾವುದಕ್ಕೂ ಒಂದ್ಸಲಿ ಕೇಳಿ ನೋಡೋಣವಾ? ಸರಿ. ಸಾರಿ ಮಗ, ನಿನ್ನೆ ಸರಿಯಾಗಿ ಮಾತಾಡ್ಲಿಕ್ಕಾಗಲಿಲ್ಲ, ಏನೋ ಟೆನ್ಷನಲ್ಲಿದ್ವಿ.
ಇದು ಏನದದು? ಅದೇನಿಲ್ಲ, ಬರುವಾಗ ಬೈಕಲ್ಲಿ ಬಿದ್ದೆ ಅಷ್ಟೇ. ಅದೌದು, ನೀನು ನಿನ್ನೆ ನಮ್ಮ ಮನೆ ಕಡೆ ಹೋಗಿದ್ಯಾ? ನಿಮ್ಮನೆಗ? ನಾನಾ? ಇವನ ತಂಗಿ ಕಾಲ್ ಮಾಡಿದ್ಲು, ನೀನು ಹೋಗಿ ಹಣ ಕೊಟ್ಟು ಬಂದೆ ಅಂತೆ. ಅಷ್ಟ ಹಣ ನನ್ನ ಹತ್ರ ಎಲ್ಲಿ? ಏ ನಿಜ ಹೇಳು, ನೀನೇ ತಾನೇ ನಮ್ಮ ಮನೆಗೆ ಹೋಗಿ ದುಡ್ಡು ಕೊಟ್ಟದ್ದು? ಅದು ನಾ ಅದು? ಹೋಗಿಲ್ಲ. ನೀನು ಹೋಗ್ಲಿಲ್ವಾ? ಹಾಗಾದ್ರೆ ಮನೆಗೆ ಹೋಗಿ ಹಣ ಕೊಟ್ಟದ್ದು ಯಾರು? ಏ ನಿಜ ಹೇಳು, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ನಮ್ಮ ಮನೆಗೆ ಹೋಗಿ ದುಡ್ಡು ಕೊಟ್ಟದ್ದು ನೀನೇ ಅಲ್ವಾ? ಲೋ, ಏನಾದರೂ ಒಂದು ಬಾಯ್ ಬಿಡಲು. ಮೊನ್ನೆಯಿಂದ ಯೋಚನೆ ಮಾಡಿ 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 ತಲೆ ಕೆಟ್ಟೋಗಿ. ಪ್ಲೀಸ್ ನಿಜ ಹೇಳು, ಹೇಳು, ಏನಾದರೂ ಹೇಳು ಪ್ಲೀಸ್. ಹೌದು, ಹೋಗಿದ್ದೆ ನಾನು. ನಿನ್ನ ಕಷ್ಟ ನನ್ನ ಹತ್ರ ನೋಡ್ಲಿಕ್ಕಾಗಲಿಲ್ಲ. ನಿಮ್ಮ ಹತ್ರ ಏನೋ ಹಣ ಇಲ್ಲ ಅಂತ ಹೋಗಿದ್ದೆ. ಆದರೆ ಕೆಲಸಕ್ಕೆ ಹೋದಲ್ಲಿ ಕೆಲಸ ಮಾಡೋ ಮನಸ್ಸೇ ಇರಲಿಲ್ಲ. ನಿಂದೇ ಯೋಚನೆ ಆಗ್ತಿತ್ತು. ನಾನು ಸಾಲ ಮಾಡಿದ್ದೆ. ಸಾಲ ತೀರ್ಸೋಕ್ಕಾಗದೆ ಬ್ಯಾಂಕಿನವ್ರ ಮನೆ ಸೀಸ್ ಮಾಡಿದ್ರು. ಅಪ್ಪ, ಅಮ್ಮ, ತಂಗಿ, ನಮ್ಮ ಸುಂದರ ಜೀವನ ಬೀದಿ ಪಾಲಾಯಿತು. ಹೇಗೋ ಒಂದು ಕಷ್ಟಪಟ್ಟು ಬಾಡಿಗೆ ಮನೆ ಮಾಡಿದೆ. ರಾತ್ರಿ ಹಗಲು ದುಡಿದು ಸೀಸ್ ಆಗಿರೋ ಮನೆನ ಬಿಡಿಸ್ಕೊಂಬರಬೇಕಂತ ಹಣ ಒಟ್ಟು ಮಾಡಿದ್ದೆ. ನಿನ್ನ ಪರಿಸ್ಥಿತಿ ನೋಡಿ ನನಗಾದ ಹಾಗೆ ನಿನ್ಗಾಗೋದು ಬೇಡ ಅಂತ ನಾ ಕೂಡಿಟ್ಟ ಹಣನ ನಿಮ್ಮ ಮನೆ ಕೊಟ್ಟು ಬಂದೆ ಅಷ್ಟೇ. ಸಾರಿ, ನಿನ್ನ ಬಗ್ಗೆ ತುಂಬ ಕೇರ್ಲೆಸ್ ಮಾಡ್ತಾ ಇದ್ವಿ. ನೀನು ರಾತ್ರಿ ಹಗಲು ಕೆಲಸ ಮಾಡೋದಕ್ಕೆ ನಾವು ತಮಾಷೆ ಮಾಡ್ತಾ ಇದ್ವಿ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದಿ, ಯಾಕೆ ಇಷ್ಟು ಕಷ್ಟಪಡ್ತಿದ್ದಿ ಅಂತ ನಾವು ಕೇಳಲೂ ಇಲ್ಲ. ನಾವೆಲ್ಲ ಒಳ್ಳೆ ಕೆಲಸದಲ್ಲಿದ್ದೇವೆ, ಕೈ ತುಂಬ ಸಂಬಳ ಕೂಡ ಬರ್ತುಂಟು. ಆದರೆ ಅದನ್ನೆಲ್ಲ ಮೋಜು ಮಸ್ತಿ ಅಂತ ಖರ್ಚು ಮಾಡ್ತಾನೇ ಇದ್ದೇವೆ. ನಮಗಾಗಲಿ, ನಮ್ಮ ಫ್ಯಾಮಿಲಿಗಾಗಲಿ, ಮುಂದಿನ ಜೀವನಕ್ಕಾಗಲಿ ಒಂದಿಷ್ಟೂ ಸೇವಿಂಗ್ಸ್ ಮಾಡಲಿಲ್ಲ. ಹೌದು, ನಾನು ಕೂಡ ಸರಿಯಾಗಿದ್ದೆ. ಆದರೆ ನನ್ನ ಜೀವನದಲ್ಲಿ ಹುಡುಗಿ ಬಂದ ಮೇಲೆ ಅವಳೇ ನನ್ನ ಸರ್ವಸ್ವ ಅಂತ ಅಂದ್ಕೊಂಡೆ. ನನ್ನ ಸ್ಯಾಲ್ರಿಯಲ್ಲಿ ಬರ್ತಿದ್ದ ದುಡ್ಡೆಲ್ಲ ಅವಳಿಗೋಸ್ಕರ ಖರ್ಚು ಮಾಡ್ತಿದ್ದೆ. ಕೊನೆಗೆ 1 ವಾರ ಮಾತಾಡಲಿಲ್ಲ ಅಂತ ನನ್ನನ್ನೇ ಬಿಟ್ಟು ಹೋದ್ಲು. ಆದರೆ ನಿನ್ನ ಹತ್ರ ನಾವು ಸರಿಯಾಗಿ 1 ದಿನ ಕೂಡ ಮಾತಾಡಲಿಲ್ಲ. ಆದರೆ ಕೊನೆಗೆ ಹೆಲ್ಪ್ ಆಗಿದ್ದು ನೀನು ಮಾತ್ರ. ಅಷ್ಟೆಲ್ಲ ಕಷ್ಟ ಇದ್ದರೂ ನಮ್ಮ ಹತ್ರ 1 ದಿನ ನೀನು ಹೇಳಲಿಲ್ಲ. ನಾವು ಕಷ್ಟ ಕೇಳಲೂ ಇಲ್ಲ. ಆದರೆ ನೀನು ನನ್ನ ಕಷ್ಟಕ್ಕೆ ಹೆಲ್ಪ್ ಆದೆ. ಇದು ನಿಜವಾದ ಫ್ರೆಂಡ್ಶಿಪ್ ಅಂದರೆ. ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನನ್ನ ನೋವನ್ನು ನಾನೇ ಅನುಭವಿಸ್ತೇನೆ. ಯಾಕಂದರೆ ನನ್ನ ನೋವು ಏನಂತ ನನಗೆ ಮಾತ್ರ ಗೊತ್ತು. ನೀ ತುಂಬ ಜನಕ್ಕೆ ಕಾಲ್ ಮಾಡಿದೆ ಅಂತ ಗೊತ್ತು. ಕೊನೆಗೆ ನನ್ನ ಹತ್ರ ಕೇಳಿದೆ ಅಂದರೆ ನಾನು ಕೊನೆಯ ಆಯ್ಕೆ ಆಗಿದ್ದೆ ಅಂತ ಅನಿಸುತ್ತೆ. ಹಾಗಾಗಿ ನಿಮ್ಮ ಮನೆಗೆ ಹೋಗಿ ಸಹಾಯ ಮಾಡಿದೆ. ಸಾರಿ ಕಣೋ, ನಾವೆಲ್ಲ ಹೀಗೆ ಒಟ್ಟಿಗೆ ಖುಷಿಯಾಗಿರೋಣ. ಹಲೋ, ನೀ ಹೇಳು ಬೇಬಿ.